ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ಸ್ನೇಹಿತ, ಮೈ ಫ್ರೆಂಡ್, ನನ್ನ ಸ್ನೇಹಿತನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ರಾಜು ನನ್ನ ಪ್ರೀತಿಯ ಗೆಳೆಯ. ರಾಜು ನನ್ನ ಪ್ರೀತಿಯ ಗೆಳೆಯ. ಓಕೆ. ಎರಡನೇ ಪಾಯಿಂಟ್ ನೋಡಿ. ಅವನು ನನ್ನ ಸಹಪಾಠಿ. ಮೂರನೇ ಪಾಯಿಂಟ್ ನೋಡಿ. ಅವನು ನನ್ನ ಮನೆಯ ಹತ್ತಿರ ವಾಸಿಸುತ್ತಾನೆ. ಅವನು ನನ್ನ ಮನೆಯ ಹತ್ತಿರ ವಾಸಿಸುತ್ತಾನೆ. ನಾಲ್ಕನೇ ಪಾಯಿಂಟ್. ಅವನು ತುಂಬ ಕರುಣಾಮಯಿ. ಅವನು ತುಂಬ ಕರುಣಾಮಯಿ. ಓಕೆನಾ? ಕರುಣಾಮಯಿ. ನಂತರ ಐದನೇ ಪಾಯಿಂಟ್ ನೋಡಿ. ನಾವು ಒಟ್ಟಿಗೆ ಶಾಲೆಗೆ ಹೋಗುತ್ತೇವೆ. ಓಕೆನಾ? ಹೋಗುತ್ತೇವೆ. ಆರನೇ ಪಾಯಿಂಟ್. ಅವನು ನನಗೆ ಓದಿನಲ್ಲಿ ಸಹಾಯ ಮಾಡುತ್ತಾನೆ. ಅವನು ನನಗೆ ಓದಿನಲ್ಲಿ ಸಹಾಯ ಮಾಡುತ್ತಾನೆ. ಏಳನೇ ಪಾಯಿಂಟ್. ಅವನು ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ. ಮತ್ತು ನೋಡಿ, ಅವನು ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ. ಓಕೆ. ಎಂಟನೇ ಪಾಯಿಂಟ್ ನೋಡಿ. ನನ್ನ ಎಲ್ಲ ಅನಿಸಿಕೆಗಳನ್ನು ರಾಜು ಜೊತೆ ಹಂಚಿಕೊಳ್ಳುತ್ತೇನೆ. ಮತ್ತು ನೋಡಿ, ನನ್ನ ಎಲ್ಲ ಅನಿಸಿಕೆಗಳನ್ನು ರಾಜು ಜೊತೆ ಹಂಚಿಕೊಳ್ಳುತ್ತೇನೆ. ಒಂಬತ್ತನೇ ಪಾಯಿಂಟ್. ನಾನು ಅವನಿಂದ ಪ್ರತಿದಿನ ಅನೇಕ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. ಮತ್ತು ನೋಡಿ, ನಾನು ಅವನಿಂದ ಪ್ರತಿದಿನ ಅನೇಕ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. 10ನೇ ಪಾಯಿಂಟ್. ನಾನು ನನ್ನ ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತೇನೆ. ಮತ್ತು ನೋಡಿ, ನಾನು ನನ್ನ ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತೇನೆ. ಓಕೆನಾ? ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.